ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರು. ವಿಶೇಷವಾಗಿ ಇವತ್ತು KLE ಸಲುವಾಗಿ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ, ಈಗಂತೂ ಕಾರ್ಯಾಧ್ಯಕ್ಷರು ನಮ್ಮ ಪ್ರಭಾಕರ್ ಕೋರೆ ಅವರಿದ್ದಾರೆ. ಆಲ್ರೆಡಿ ತಮ್ಮ ಕಪಿಮುಷ್ಟಿಯಲ್ಲಿ ಇಡೀ KLE ಸಂಸ್ಥೆ ಇಟ್ಕೊಂಡಿದ್ದಾರಂತ ಅವ್ರ ವಿರೋಧಿಗಳು ಆರೋಪ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಅವರು ಮನೆಯ ಟ್ರಸ್ಟೋ ಸಂಸ್ಥೆನೋ ಸೊಸೈಟಿನೋ ಮಾಡ್ಕೊಂಡಿದ್ದಾರೆ ಅಂತ ಭಾಳಷ್ಟು ಜನ ಅದರಲ್ಲಿ ಸದಸ್ಯರು ಡೈರೆಕ್ಟರ್ಗಳು ಮಾತಾಡುವಂಥದ್ದು. ಹೆಸರನ್ನು ಲಿಂಗಾಯತರದ್ದು ಇಟ್ಕೊಂಡಿದ್ದಾರೆ. ಮೊದಲು ಲಿಬರಲ್ ಮಾಡಿದ್ರು, ಈಗ ಲಿಂಗಾಯತ ಮಾಡಿದ್ದಾರೆ. ಆದರೆ ಎಷ್ಟು ಜನ ಬಡ ಲಿಂಗಾಯತರಿಗೆ ಅಥವಾ ಇನ್ನುಳಿದ ಜನರಿಗೆ ಇಲ್ಲೇ ಈ ಸಂಸ್ಥೆಯಿಂದ ಎಷ್ಟು ಮಟ್ಟಿಗೆ ಸಹಾಯ ಆಗ್ಯದ ಅನ್ನೋ ಪ್ರಶ್ನೆಯನ್ನು ಅವ್ರು ಮಾಡ್ತಾಯಿದ್ದಾರೆ. ಶ್ರೀಮಂತರಂತೆ ಕೊಟ್ಟು ಹೋಗ್ತಾರೆ, ಇಲ್ಲಂತಲ್ಲ. ಇವತ್ತು ಅತ್ಯಂತ ತುಟ್ಟಿ ವಿಷಯಗಳು ಏನಪ್ಪ ಬಡವಗಂದ್ರೆ ಇವತ್ತಿನ ಎಜುಕೇಷನ್ನ, ಅದ್ರ ಜೊತೆಗೆ ಮೆಡಿಷನ್ ಅಂದರೆ ಔಷಧ ಮತ್ತು ಇದು ಆರೋಗ್ಯ ಮತ್ತು ಶಿಕ್ಷಣ, ಇವೆರಡೂ ಅವರು ಕರ್ನಾಟಕದ ಮಟ್ಟಿಗೆ ಆಕ್ರಮಣ ಕೂತ್ಬಿಟ್ಟಿದ್ದಾರೆ ಕೋರಿಯವರು. ಅದು ಒಂದು ದೊಡ್ಡ ಉದ್ದೇಶದಿಂದ ನಮ್ಮ ಸಪ್ತರ್ಷಿಗಳು ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಒಳ್ಳೆಯ ದಾನಿಗಳು ಸಪ್ತರ್ಷಿಗಳು ಭಾಳಷ್ಟು ತ್ಯಾಗ ಮಾಡಿದ್ದಾರೆ, ಅಲ್ಲಿ ದಾನ ಮಾಡಿದ್ದಾರೆ. ಅವರೆಲ್ಲರ ಕೊಡುಗೆಯಿಂದ ಇವತ್ತು KLE ನಿಂತದ್ದು ಅನ್ನೋದು ಎರಡು ಮಾತಿಲ್ಲ. ಇದನ್ನು ಸ್ವತಃ ಪ್ರಭಾಕರ್ ಕೋರೆಯವರು ಅಲ್ಲಗಳಿದಿಲ್ಲ, ಅಲ್ಲಗಳಿತಾರೆ ಮತ್ತು ಇನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಎಲ್ಲರೂ ಕೂಡಿ ಕಟ್ಟಿದಂಥ ಈ ಸಂಸ್ಥೆಯಿಂದ ಕೇವಲ ತಮ್ಮ ಮನೆಯ ಆಸ್ತಿಯನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದು ಭಾಳಷ್ಟು ಜನರ ಆರೋಪ. ಇನ್ನು ಯಾರಿಗೂ ಹೋಗೋದಿಲ್ಲ. ಇಲೆಕ್ಷನ್ ಬರೋದು, ಇಲೆಕ್ಷನ್ದಲ್ಲಿ ಮತ್ತು ಹಳೆ ಟೀಮ್ ಬರ್ತದೆ, ಅದೇ ಬರೋವರು. ಅವ್ರಿಗೆ ಬೇಕಾದ ಒಂದಿಷ್ಟು ಶೇರ್ಗಳನ್ನ ಮಾಡ್ಕೊಂಡಿದ್ದಾರೆ, ಅವ್ರು ಓಟ್ ಹಾಕ್ತಾರೆ, ಆರಿಸಿ ಬರ್ತಾರೆ. ಅದು ಏನಪ್ಪ ಅವ್ರ ಮನೆಯ ಆಸ್ತಿ ಆದಂಗೆ ಆಗಿಬಿಟ್ಟದ. ಅದರಲ್ಲೂ ಈ ನಮ್ಮ ಪ್ರಭಾಕರ್ ಕೋರೆಯವರಂತೂ ಈ